ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಸಿದ್ದಾಪುರದ ವಸಂತ್ ನಾಯಕ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಆರೋಪಿಯ ಬಂಧನವಾಗಿದೆ. ಆತ ಕಮಲಾಕರ್ ಭಟ್ನ ಆಪ್ತ ಅನ್ನೋದು ಗೊತ್ತಾಗಿದೆ. ಮತ್ತೊಂದು ಕಡೆಯಲ್ಲಿ ಈ ಕೇಸ್ನ ತನಿಖೆ ಈಗ ಚುರುಕುಗೊಂಡಿದೆ. ಸುಚಿತ್ರಾ ಮಗಳನ್ನ ಕರೆಸಿ ಸಿದ್ದಾಪುರ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಫೆಬ್ರವರಿ 2ರಂದು ಯುವತಿ ಸಿದ್ದಾಪುರ ಠಾಣೆಗೆ ದೂರು ಕೊಟ್ಟಿದೆ. ಶಿರಸಿಯ ಮಕ್ಕಳ ರಕ್ಷಣಾ ಘಟಕದಲ್ಲಿ ಯುವತಿಯ ವಿಚಾರಣೆ ನಡೆಸಲಾಗಿದೆ. ತಾಯಿಯಿಂದಾದಂತಹ ಕಿರುಕುಳದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಹೆಕ್ಕಿ ತೆಗೆದಿದ್ದಾರೆ. ವಸಂತ್ ನಾಯಕ್ ಹತ್ಯೆಗೂ ಮೊದಲು ಯುವತಿ ದೂರು ಕೊಟ್ಟಿದ್ದು. ತಾಯಿ ಸುಚಿತ್ರಾ ವಿರುದ್ಧನೇ ಈಕೆ ದೂರು ಕೊಟ್ಟಿದ್ದು. ಆಕೆಯ ದೊಡ್ಡ ಮಗಳು ಮಕ್ಕಳ ರಕ್ಷಣಾ ಘಟಕಕ್ಕೆ ತೆರಳಿ ದೂರು ನೀಡುವಂತೆ ಸೂಚಿಸಲಾಯಿತು. ದೂರುದಾರ ಅಪ್ರಾಪ್ತಿ ಆಗಿರುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಈಕೆಯ ವಿಚಾರಣೆಯನ್ನು ಕೂಡ ಈಗ ಪೊಲೀಸರು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿದ್ದಾಪುರದ ವಸಂತ್ ನಾಯಕ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಆರೋಪಿಯ ಅರೆಸ್ಟ್ ಆಗಿದೆ. ಈತನೇ ಹತ್ಯೆ ಮಾಡಲಿಕ್ಕೆ ಹುಡುಗರನ್ನ ಕಳಿಸಿದ್ದ, ವಿನಯ್ ಅಂತ ಈತನ ಹೆಸರು. ಆ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಪ್ಯಾರಲಲ್ಲಿ ಈ ಸುಚಿತ್ರಾಳ ಹಿರಿಯ ಮಗಳೇನಿದ್ದಾರೆ ಅವರನ್ನು ಕರೆಸಿ ಪೊಲೀಸರು ಈಗ ವಿಚಾರಣೆನ ನಡೆಸಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಕಿರುಕುಳವನ್ನು ಕೊಟ್ಟಿದ್ಲು ಈ ಸುಚಿತ್ರಾ ಮಕ್ಕಳಿಗೆ, ಅದರ ಬಗ್ಗೆ ಮಾಹಿತಿಯನ್ನು ಈಗ ಪಡ್ಕೊಂಡಿದ್ದಾರೆ ಪೊಲೀಸರು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗ ಯಾವೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಅಂಡ್ ಪೊಲೀಸರು ತನಿಖೆಯನ್ನು ಯಾವ ರೀತಿ ಮುಂದುವರಿಸಿಕೊಂಡು ಹೋಗಿದ್ದಾರೆ ಅಂತ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ? ರಾಹುಲ್, ಇದೀಗ ಸಿದ್ದಾಪುರದ ವಸಂತ್ ನಾಯಕ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಮಹತ್ವದ ಘಟನೆಗಳು ನಡೆದಿರುವಂತದ್ದು. ಅಂದ್ರೆ ಈ ಒಂದು ಕೇಸ್ನ 8ನೇ ಆರೋಪಿ, ಅಂದ್ರೆ ಈ 3 ಜನಕ್ಕೆ ಏನು ಅವರು ಸುಪಾರಿ ಕೊಟ್ಟಿರ್ತಾರೆ, 8ನೇ ಆರೋಪಿಯನ್ನ ಇದೀಗ ಬಂಧಿಸಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಎನ್ನುವಂತಹ ಗ್ರಾಮದಲ್ಲಿ ಈ ಕೊಲೆ ನಡೆದಿತ್ತು. ಆರೋಪಿ ಏನಿದ್ದಾರೆ 3 ಜನರನ್ನ, ಅಂದ್ರೆ 3 ಮುಸ್ಲಿಂ ಯುವಕರನ್ನ ಏನಿದೆ, ಇವರು 3 ಮುಸ್ಲಿಂ ಯುವಕರನ್ನ ಒಂದು ಸುಪಾರಿ ಕೊಟ್ಟಿದ್ರು ಅನ್ನುವಂತಹ ಆರೋಪದ ಮೇಲೆ ಇದೀಗ ಒಂದು 8ನೇ ಆರೋಪಿಯನ್ನ ಬಂಧಿಸಿರುವಂತದ್ದು. ಅದಾದ ನಂತರ ಇನ್ನೊಂದು ತನಿಖೆಯ ಮಹತ್ವದ ಹಂತ ಏನಾಗಿದೆ ಅಂದ್ರೆ 2ನೇ ತಾರೀಕು ಒಂದು ಸುಚಿತ್ರಾ ಮಗಳು ದೂರು ನೀಡಿದ್ಲು. ಅಂದ್ರೆ ಇಲ್ಲಿಗೆ ಬಂದು ಇಲ್ಲ ತಾಯಿ ತನಗೆ ಹಿಂಸೆ ಕೊಡ್ತಿದ್ದಾಳೆ ಅನ್ನುವಂತಹ ದೂರನ್ನ ನೀಡಿದ್ಲು. ಸಿದ್ದಾಪುರ ಪೊಲೀಸ್ಗೆ ದೂರನ್ನ ನೀಡಿದ್ರು. ಆದ್ರೆ ಸಿದ್ದಾಪುರ ಪೊಲೀಸ್ ಏನ್ ಮಾಡಿದ್ರು, ಮಕ್ಕಳ ರಕ್ಷಣಾ ಘಟಕಕ್ಕೆ ಕಳಿಸಿದ್ರು. ಮಕ್ಕಳ ರಕ್ಷಣಾ ಘಟಕಕ್ಕೆ ಹೋಗಿ ಅಲ್ಲಿ ನೀವು ದೂರನ್ನು ದಾಖಲಿಸಿ ಅಂತ. ಇದೀಗ ಏನಾಗಿದೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಕ್ಕಳ ರಕ್ಷಣಾ ಘಟಕದಲ್ಲಿ ಸಿದ್ದಾಪುರ ಪೊಲೀಸರು ಹಾಗೂ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳಿಂದ ಈಗ ತನಿಖೆ ನಡೆದಿರುವಂತದ್ದು. ಅವಳ ಅಂದ್ರೆ ಸುಚಿತ್ರಾನ ಮೊದಲನೇ ಮಗಳೇನಿದ್ದಾರೆ ಅವರನ್ನ ಕರೆಸಿ ಈಗ ಅಲ್ಲಿ ವಿಚಾರಣೆಯನ್ನ ಕೈಗೊಂಡಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾನು ತಂದೆ ಜೊತೆ ಇರೋದಾಗಿ ಮಗಳು ಈಗ ಹೇಳಿಕೆಯನ್ನು ದಾಖಲಿಸಿರುವಂತದ್ದು. ತಾಯಿಯ ಕಿರುಕುಳದ ಕುರಿತು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ರಾಹುಲ್. ರೈಟ್ ಶ್ರೀಧರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.